ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ರಾಯರ 405ನೇ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ರಾಯರ 431ನೇ ವರ್ಧಂತಿ ಮಹೋತ್ಸವದ ಬಗ್ಗೆ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ತಿಂಗಳ ಫೆಬ್ರವರಿ 19ನೇ ತಾರೀಕು 2026ನೇ ಇಸ್ವಿ ರಾಯರ 405ನೇ ಪಟ್ಟಾಭಿಷೇಕ ಮಹೋತ್ಸವ ಇದೆ. ಹಾಗೆಯೇ ಇದೇ ತಿಂಗಳ ಫೆಬ್ರವರಿ 24 2026 ರಾಯರ 431ನೇ ವರ್ಧಂತಿ ಮಹೋತ್ಸವ ಇದೆ. ಆಲ್ರೆಡಿ ರಾಯರು ಭಕ್ತರು ಎಲ್ರಿಗೂ ಗೊತ್ತಿದೆ ರಾಯರ ಪಟ್ಟಾಭಿಷೇಕ ಮಹೋತ್ಸವ ಅಂತಂದರೆ ಏನು ಅಂತ ಅಂದ್ಬಿಟ್ಟು. ರಾಯರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥ ಎಂಬ ಬಿರುದನ್ನು ನೀಡಿ ವಿದ್ಯಾಮಠದ ಜವಾಬ್ದಾರಿಗಳನ್ನು ಹಸ್ತಾಂತರಿಸಿದ ಪವಿತ್ರವಾದ ದಿನವನ್ನು ರಾಯರ ಪಟ್ಟಾಭಿಷೇಕ ದಿನ ಅಂತ ನಾವು ಆಚರಿಸ್ತಾ ಬಂದಿದ್ದೀವಿ. ಹಾಗೆಯೇ ರಾಯರು ಭಕ್ತರು ರಾಯರ ಪಟ್ಟಾಭಿಷೇಕ ಮಹೋತ್ಸವದಿಂದ ಹಿಡಿದು ರಾಯರ ವರ್ಧಂತಿ ಮಹೋತ್ಸವದವರೆಗೂ ಈ ಒಂದು ಸೇವೆಗಳನ್ನ ರಾಯರಿಗೆ ನೀವು ಮಾಡ್ತಾ ಬಂದ್ರಿ ಅಂತಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ನೀವೇನು ಸಂಕಲ್ಪ ಮಾಡಿಕೊಂಡು ಈ ಒಂದು ರಾಯರಿಗೆ ಸೇವೆನ ಸಲ್ಲಿಸ್ತಾ ಇರ್ತೀರಾ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದನ್ನು ನಾನು ಕೂಡ ರಾಯರು ಮಠದಲ್ಲಿ ತಿಳ್ಕೊಂಡು ನಾನು ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಇದೇ ತಿಂಗಳು ಫೆಬ್ರವರಿ 19ನೇ ತಾರೀಕಿಂದ ಹಿಡಿದು 24ನೇ ತಾರೀಕುವರೆಗೂ ರಾಯರ ವರ್ಧಂತಿ ಮಹೋತ್ಸವ ನಡೆಯುತ್ತೆ. ಈ ಒಂದು ಸಮಯದಲ್ಲಿ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ, ಏನೋ ಆಡಂಬರದ ಪೂಜೆ ಏನು ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಏನಿರುತ್ತೆ, ರಾಯರ ಒಂದು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅಥವಾ ಪರಿಮಳ ಗ್ರಂಥ ಆಗಿರ್ಬೋದು, ಬೆಳಗ್ಗೆನೇ ನೀವು ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ನೀವು ರಾಯರ ಮುಂದೆ 2 ತುಪ್ಪದ ದೀಪ ಹಚ್ಚಿ ರಾಯರಿಗೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ನೀವು ರಾಯರ ಮುಂದೆ ಹೇಳಿಕೊಂಡು ರಾಯರಿಗೆ ಅಂದರೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. 7 ದಿನ ಮಾಡಲಿಕ್ಕಾಗುತ್ತೆ ಇಲ್ಲ ಅಥವಾ 3 ದಿನ ಮಾಡಲಿಕ್ಕಾಗುತ್ತಾ ಅಥವಾ 5 ದಿನ ಮಾಡಲಿಕ್ಕಾಗುತ್ತೆ ಹೇಗೆ ಅನ್ನೋದು. ಅಕಸ್ಮಾತ್ 7 ದಿನ 3 ದಿನ 5 ದಿನವೂ ಮಾಡಲಿಕ್ಕಾಗಿಲ್ಲ ಅಂತನ್ನೋರು ಅಟ್ಲೀಸ್ಟ್ ಪಟ್ಟಾಭಿಷೇಕದ ದಿನ ಮತ್ತು ರಾಯರು ವರ್ಧಂತಿ ಮಹೋತ್ಸವದ ದಿನವೂ ಕೂಡ ನೀವು ಈ ಒಂದು ಸೇವೆನ ನೀವು ಮಾಡ್ಬೋದು. ಏನಿಲ್ಲ, ಜಸ್ಟ್ ರಾಯರು ಫೋಟೋ ಮುಂದೆ 2 ತುಪ್ಪದ ದೀಪ ಹಚ್ಚಿಟ್ಟು ನಿಮ್ಮ ಏನಾದರೂ ನೈವೇದ್ಯ ನಿಮ್ಮ ಮನೆಯಲ್ಲಿ ಏನಿದೆ, ಹಾಲು ಹಣ್ಣು ಅಥವಾ ಕಲ್ಸಕ್ರೆ ಏನಿದೆ ಅದನ್ನು ನೈವೇದ್ಯವಾಗಿಟ್ಟು ರಾಯರ ಮುಂದೆ ನಿಮ್ಮ ಸಂಕಲ್ಪನ ಹೇಳಿಕೊಂಡು ರಾಯರಿಗೆ ನಿಮ್ಮ ಮನೆಯಲ್ಲೇ ಆಯಿತು ಅಂತಂದರೆ ಪ್ರದಕ್ಷಿಣೆ ಹಾಕಿ, ಸಾಧ್ಯ ಆಗಿಲ್ಲ ಅಂತಂದರೆ ರಾಯರ ಮಠಗಳಿಗೆ ಹೋಗಿ ನೀವು ನಿಮ್ಮ ಸಂಕಲ್ಪದ ಇದರಲ್ಲಿ ನೀವು ಸಂಕಲ್ಪ ಮಾಡ್ಕೊಬೇಕಾದ್ರೆ ಎಷ್ಟು ಪ್ರದಕ್ಷಿಣೆ ಹಾಕ್ತೀರಾ ಅನ್ನೋದು ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಮನಸ್ಸಿನಲ್ಲಿ. ಆ ಒಂದು ಇದರಂತೆ ನೀವು 5, 11, 21, ಕೆಲವೊಬ್ಬರು 48 ಹಾಕ್ತಾರೆ, 51, 108 ಈ ಥರ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಈ ಒಂದು ದಿನಗಳಲ್ಲಿ ಸೇವೆ ಮಾಡುವಂತಹ ದಿನಗಳಲ್ಲಿ ನೀವು ಪ್ರದಕ್ಷಿಣೆಯನ್ನು ಹಾಕಿ. ಸಾಧ್ಯ ಆದರೆ ಮನೆಯಲ್ಲೇ ಹಾಕಿ, ಸಾಧ್ಯ ಆಗಿಲ್ಲ ಅಂತಂದರೆ ಇವಾಗ ಮನೆಗಳಲ್ಲಿ ದೇವ್ರ ಮನೆ ಇತ್ತು ಅಂತಂದರೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಆ ಥರ ಇತ್ತು ಅಂತಂದವರು ರಾಯರ ಮಠಗಳಿಗೆ ಹೋಗಿ ನೀವು ಪ್ರದಕ್ಷಿಣೆಗಳನ್ನ ಹಾಕ್ಬೋದು. ಆ್ಯಕ್ಚುಲಿ ರಾಯರು ಭಕ್ತರು ಸಪ್ತಾಹ ಸೇವೆನ ಮಾಡ್ತೀನಿ ಅನ್ನೋದಿತ್ತು ಅಂತಲೇ 7 ದಿನದ ಸೇವೆನ ಕಂಪ್ಲೀಟ್ ಮಾಡಬೇಕು ಅಂತಿದ್ರೆ ನೀವು ಫೆಬ್ರವರಿ 19ನೇ ತಾರೀಕು ನೀವು ಸಂಕಲ್ಪನ ನೀವು ಇದು ಮಾಡ್ಕೊಬಾರ್ದು. ಫೆಬ್ರವರಿ 18ನೇ ತಾರೀಕಿಂದನೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಫೆಬ್ರವರಿ 18, 19, 20, 21, 22, 23, 24 ರಾಯರ ವರ್ಧಂತಿ ಮಹೋತ್ಸವಕ್ಕೆ ನೀವು 7 ದಿನ ಆಗುತ್ತೆ. ಹಾಗಾಗಿ ನೀವು ಫೆಬ್ರವರಿ 18ನೇ ತಾರೀಕಿಂದನೇ ನೀವು ಸೇವೆನ ನೀವು ಅಂದರೆ ಸಂಕಲ್ಪ ಮಾಡಿಕೊಂಡು ಸೇವೆನ ಮಾಡ್ತೀನಿ ಅನ್ನೋರು ಇದ್ರಿ ಅಂತಂದರೆ ಫೆಬ್ರವರಿ 18ನೇ ತಾರೀಕು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ನೀವು ಸಂಕಲ್ಪನ ಇದು ಮಾಡಿಕೊಂಡು 7 ದಿನ ನೀವು ಸೇವೆ ಮಾಡ್ತೀನಿ ಅನ್ನೋದಿತ್ತು ಅಂತಂದರೆ 7 ದಿನವೂ ಕೂಡ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ರಾಯರಿಗೆ ಸಲ್ಲಿಸಬೇಕಾಗುತ್ತೆ. ಆಮೇಲೆ 24ನೇ ತಾರೀಕು ರಾಯರ ವರ್ಧಂತಿ ಮಹೋತ್ಸವ ಏನಿರುತ್ತೆ ಅವತ್ತಿನ ದಿನ ನೀವು ನಿಮ್ಮ ಒಂದು ಸೇವೆನ ಸಂಪೂರ್ಣ ಮಾಡ್ಕೊಬೋದು. ಈ ಒಂದು ಸೇವೆ ಮಾಡುವಂತಹ ಸಂದರ್ಭದಲ್ಲಿ ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನೋ ಹಾಗಿರಲ್ಲ. ಹಾಗೆಯೇ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗಿರುತ್ತೆ. ಹಾಗೆಯೇ ನೀವು ಬೆಳಗ್ಗೆ ಏನು ಟಿಫನ್ ಏನು ಮಾಡ್ತಾ ಇರ್ತೀರಾ ಅದನ್ನು ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಮಧ್ಯಾಹ್ನ 1 ಹೊತ್ತು ಊಟ ಮಾಡಬೇಕಾಗುತ್ತೆ. ಅದು ಮಧ್ಯಾಹ್ನ 1 ಹೊತ್ತು ಊಟ ನೀವು ಏನು ಬೇಕಾದರೂ ತಿನ್ಬೋದು, ಆದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥಗಳನ್ನ ನೀವು ತಿನ್ನಬಾರ್ದು. ಹಾಗೆಯೇ ನೈಟು ನೀವು ಊಟ ಮಾಡೋ ಅಂತಿರಲ್ಲ. ಅಕಸ್ಮಾತ್ ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಆವಾಗಲೂ ಸಹ ನೀವು ಅವಲಕ್ಕಿ ಆಗಿರ್ಬೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಇರುವಂತಹ ಏನಾದರೂ ಉಪ್ಪಿಟ್ಟು ಆ ಥರ ಏನಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಬಟ್ ಸಾಧ್ಯ ಆದಷ್ಟು ಮಧ್ಯಾಹ್ನ 1 ಹೊತ್ತು ಊಟ, ನೈಟ್ ಏನಿರುತ್ತೆ ಆವಾಗ ನೀವು ಏನಾದರೂ ಫಲಹಾರ
ಫಲಾಹಾರಗಳನ್ನ ತೊಗೊಬೋದು. ಹಾಲು, ಹಣ್ಣು, ಫಲಹಾರ ಏನಿರುತ್ತೆ ಅದನ್ನು ನೀವು ತೊಗೊಬೋದಾಗಿರುತ್ತೆ. ಅಕಸ್ಮಾತ್ ಸಾಧ್ಯನೇ ಆಗಲ್ಲ ನಿಮಗೆ 2 ಹೊತ್ತು ಉಪವಾಸ ಇರಲಿಕ್ಕೆ ಅನ್ನೋದಿತ್ತು ಅಂತಂದರೆ, ನಿಮ್ಮ ಒಂದು ಶಕ್ತಿಗೆ ಅನುಸಾರವಾಗಿ ನೀವು ಹೇಗೆ ನಿಮಗೆ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ಆ ರೀತಿ ನೀವು ಸಂಕಲ್ಪ ಮಾಡ್ಕೊಬೋದು. ಬಟ್ ಇದು ಇರೋದು ಬಂದು ಬೆಳಗ್ಗೆ ಏನು ತಿನ್ನೋ ಹಾಗಿರಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಒಂದೊತ್ತು ಊಟ ಮಾಡಬೇಕಾಗಿರುತ್ತೆ. ಅದು 1:30 ಮೇಲೆ ನೀವು ಊಟನ ನೀವು ಮಾಡಬೇಕಾಗಿರುತ್ತೆ. ಆ ಒಂದು ಊಟದಲ್ಲೂ ಸಹ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥಗಳನ್ನ ತಿನ್ನಬಾರ್ದು. ಅದಾದ ನಂತರ ನೈಟಿಗೆ ಫಲಾಹಾರ, ಹಾಲು, ಹಣ್ಣು ಏನಾದರೂ ನೀವು ಸ್ವೀಕರಿಸ್ಬೋದು. ಈ ರೀತಿ ಒಂದು ಸೇವೆನ ನೀವು ಕೈಗೆ ತೊಗೊಬೇಕಾಗುತ್ತೆ. ಹಾಗೆ ನೀವು ಸೇವೆ ಮಾಡುವಂತಹ ಸಂದರ್ಭದಲ್ಲಿ 7 ದಿನ ಸಪ್ತಾಹ ಸೇವೆ ಏನಿರುತ್ತೆ, ಬೆಳಗ್ಗೆ ಸಂಜೆ ಕಂಪಲ್ಸರಿ ಸ್ನಾನ ಆಗಲೇಬೇಕು. ಬೆಳಗ್ಗೆ ತಲೆಗೆ ಮಾಡಿದ್ರಿ ಅಂತಂದರೆ ಸಂಜೆ ನೀವು ಮೈಗೆ ಮಾಡಿಕೊಂಡು ನೀವು ಈ ಒಂದು ಪೂಜೆನ ಮಾಡಲೇಬೇಕು. ಬೆಳಗ್ಗೆನೇ ತುಪ್ಪದ ದೀಪ ಹಚ್ಚಿ ನೀವು ರಾಯರಿಗೆ ಪೂಜೆ ಸಲ್ಲಿಸಬೇಕು. ಸಂಜೆ ಈವ್ನಿಂಗು ಅಂದರೆ ಗೋಧೂಳಿ ಸಮಯದಲ್ಲೂ ಅಷ್ಟೇನೆ ರಾಯರಿಗೆ ತುಪ್ಪದ ದೀಪ ಹಚ್ಚಿಟ್ಟು ರಾಯರಿಗೆ ನೀವು ಪೂಜೆ ಸಲ್ಲಿಸ್ಕೊಬೇಕಾಗುತ್ತೆ. ಬೆಳಗ್ಗೆ ಸಂಜೆ 2 ಟೈಮು ಪ್ರದಕ್ಷಿಣೆ ಹಾಕಲಿಕ್ಕಾಗಿಲ್ಲ ಅಂತ ಅನ್ನೋರು ಒಂದೇ ಟೈಮ್ ಪ್ರದಕ್ಷಿಣೆ ಹಾಕಿ ನೀವು ಇದು ಮಾಡ್ಕೊಬೋದು. ತುಪ್ಪದ ದೀಪ ಅಂತಂದರೆ ನೀವು ದೊಡ್ಡ ದೊಡ್ಡ ದೀಪ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾಯರ ಮುಂದೆ ಬೆಳಗಬೇಕು ಅನ್ನೋದೇನಿಲ್ಲ. ನಿಮ್ಮ ಶಕ್ತಿಗೆ ಅನುಸಾರವಾಗಿ 2 ಪುಟ್ಟದು ದೀಪ ತೊಗೊಂಡ್ರೆ ರಾಯರ ಮುಂದೆ ಅದು ಒಂದು 10 ನಿಮಿಷ ಬೆಳಗಿದ್ರೂ ಸಾಕಾಗುತ್ತೆ. ಆ ಒಂದು ತುಪ್ಪದ ಬೆಳಕಲ್ಲಿ ರಾಯರ ಮೂರ್ತಿನೇ ಆಗಿರ್ಬೋದು, ರಾಯರ ಫೋಟೋನೇ ಆಗಿರ್ಬೋದು, ನೋಡಲಿಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಆ ಒಂದು ಕಳೆ ಅದನ್ನು ನಾವು ತುಪ್ಪದ ದೀಪ ರಾಯರ ಮುಂದೆ ಬೆಳಗಿಸ್ದಾಗಲೇ ನಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ನೀವು ಬೇರೆ ಥರ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವಾಗಲೂ ತುಪ್ಪದ ದೀಪ ಹಚ್ಚು ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸಣ್ಣದು ಪುಟ್ಟದು ಒಂದು 10 ನಿಮಿಷ ರಾಯರ ಮುಂದೆ ಬೆಳಗಿದ್ರೆ ಸಾಕಾಗುತ್ತೆ ಅಷ್ಟೇನೆ. ಅದಕ್ಕೆ ಇದಾಗಿ ನಾರ್ಮಲಾಗಿ ನೀವು ಯಾವ ದೀಪಕ್ಕೆ ಎಣ್ಣೆ ಯೂಸ್ ಮಾಡ್ತೀರಾ ಅದೇ ಥರದ ದೀಪನ ನೀವು ಮನೆಯಲ್ಲಿ ಬೆಳಗಿಸ್ಬೋದು. ಸಾಧ್ಯ ಆಗಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು. ಹಾಗೇನೇ ರಾಯರ ಸೇವೆ ಅನ್ನೋದು ರಾಯರ ವರ್ಧಂತಿ ಮಹೋತ್ಸವದಲ್ಲಾಗಿರ್ಬೋದು, ರಾಯರ ಪಟ್ಟಾಭಿಷೇಕ ಮಹೋತ್ಸವದಲ್ಲಾಗಿರ್ಬೋದು ಮನೆಯಲ್ಲಿ ಮಾಡೋದು ಅಷ್ಟೇ ಅಲ್ಲ ಸೇವೆ. ಹಾಗೆಯೇ ನೀವು ರಾಯರ ಭಕ್ತರು ಯಾರೆಲ್ಲ ಇದ್ದೀರಾ, ಸಾಧ್ಯ ಆಯಿತು ಅಂತಂದರೆ ನೀವು ನಿಮ್ಮ ಹತ್ತಿರದ ರಾಯರ ಮಠಗಳಲ್ಲಿ ವಾಲಂಟಿಯರ್ ಆಗಿ ನೀವು ಈ ಒಂದು ದಿನಗಳಲ್ಲಿ ನೀವು ಸೇವೆನ ಸಲ್ಲಿಸ್ಬೋದು. ಅಥವಾ ಸಾಧ್ಯ ಆಯಿತು ಅಂತಂದರೆ ಇನ್ನೂ ಇದರಲ್ಲಿ ಮಂತ್ರಾಲಯಕ್ಕೆ ಹೋಗಿ ನೀವು ವಾಲಂಟಿಯರ್ ಆಗಿ ರಾಯರ ಮುಂದೆ ನೀವು ಸೇವೆನ ಸಲ್ಲಿಸ್ಬೋದು. ಅಲ್ಲಿ ಹೋಗಿ ನೀವು ಕೇಳಿದ್ರಿ ಅಂತಂದರೆ ಮಠದ ಪ್ರಕಾರದಲ್ಲಿ ಯಾವುದಾದ್ರೂ ಒಂದು ಸೇವೆನ ಕೊಡ್ತಾರೆ ನಿಮಗೆ ಮಾಡಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದು ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸೋ ಅಂಥವ್ರ ಜನಸಂಖ್ಯೆ ತುಂಬಾ ಬೇಕಾಗಿರುತ್ತೆ ಮಂತ್ರಾಲಯದಲ್ಲೂ ಕೂಡ. ಯಾರಾದರೂ ಹೋಗೋರು ಇದ್ರಿ ಅಂತಂದರೆ ಹೋಗಿ ಅಲ್ಲಿ ಸೇವೆ ಮಾಡೋ ಅಂಥ ಆಸೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಮುಂಚೆನೇ ಹೋಗಿ ಅಲ್ಲಿ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಂತಂದರೆ ಯಾವ ಒಂದು ವಿಭಾಗದಲ್ಲಿ ನೀವು ಸೇವೆ ಮಾಡಬೇಕು ಅನ್ನೋದನ್ನು ಅವರೇ ತಿಳಿಸ್ಕೊಟ್ಟು ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲೂ ಕೂಡ ನೀವು ಸೇವೆನ ಸಲ್ಲಿಸಿ ಬರ್ಬೋದು. ನೀವು ಮನೆಯಲ್ಲಿ ಏನು ಸೇವೆ ಮಾಡ್ತೀರಾ ಅದಕ್ಕಿಂತ 100ರಷ್ಟು ಫಲ ನೀವು ಮಂತ್ರಾಲಯದಲ್ಲಿ ಆಗಿರ್ಬೋದು ಅಥವಾ ರಾಯರ ಮಠಗಳಲ್ಲಿ ಆಗಿರ್ಬೋದು ನೀವು ಸೇವೆನ ಮಾಡ್ತೀವಿ ಅಂತಂದರೆ ಅದಕ್ಕಿಂತ 100ರಷ್ಟು ಫಲನ ನೀವು ಪಡ್ಕೊಬೋದು ಅಂತ ನಾನು ಹೇಳ್ತೀನಿ. ಹಾಗೇನೇ ಇನ್ನೂ ಒಂದು ವಿಷಯ ಹೇಳ್ತೀನಿ, ಪ್ರತಿ ಸರಿನೂ ನಾನು ಹೇಳ್ತೀನಿ, ರಾಯರ ಆರಾಧನೆ ಆಗಿರ್ಬೋದು, ರಾಯರ ಪಟ್ಟಾಭಿಷೇಕ ಮಹೋತ್ಸವ ಆಗಿರ್ಬೋದು, ರಾಯರ ವರ್ಧಂತಿ ಮಹೋತ್ಸವದಲ್ಲೇ ಆಗಿರ್ಬೋದು, ಯಾವಾಗಲೂ ಅಷ್ಟೇ ನಾನು ಸಾಧ್ಯ ಆದಷ್ಟು ಕೂಡ ಅನ್ನದಾನ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂತಂದರೆ ಅದು ಒಂದು ವಿದ್ಯಾದಾನ ಅಂತೆ, ಇನ್ನೊಂದು ಅನ್ನದಾನ ಅಂತೆ. ಒಬ್ಬರಿಗೆ ಹೊಟ್ಟೆ ತುಂಬಿಸೋದ್ರಲ್ಲಿ ಇರುವಂತಹ ತೃಪ್ತಿ ಬೇರೆ ಯಾವುದರಲ್ಲಿ ಇಲ್ವಂತೆ. ಪ್ರಪಂಚದಲ್ಲಿ ಮನುಷ್ಯನೂ ಅಷ್ಟೇನೆ, ನೀವು ಏನು ಕೊಟ್ರೂ ಇವಾಗ ನೀವು ಏನೇ ಕೊಟ್ರಿ ಅಂತಂದ್ರೂ ಇನ್ನಷ್ಟು ಬೇಕು ಅಂತಾರಂತೆ. ಊಟ ಒಂದನ್ನೇ ಅಂತೆ, ಹೊಟ್ಟೆ ತುಂಬಿದ ತಕ್ಷಣ ಸಾಕು ಅಂತ ಅನ್ನೋದು. ಹಾಗಾಗಿ ದಾನಗಳಲ್ಲಿ ನೀವು ಮಾಡಬೇಕು ಅಂತಂದರೆ ಈ ಒಂದು ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವರ್ಧಂತಿ ಮಹೋತ್ಸವದ ದಿನಗಳಲ್ಲಿ ಅನ್ನದಾನಗಳನ್ನ ಮಾಡಿ. ನೀವೇನು ನೂರಾರು ಜನಕ್ಕೆ ಕರೆದು ಸಾವಿರಾರು ಜನಕ್ಕೆ ಕರೆದು ಅನ್ನ ಹಾಕೋ ಅಂಥ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಯಾರಾದರೂ ಕೈಲಾಗದೇ ಇರೋರಿಗೆ ಒಂದು ಹೊತ್ತಿನ ಊಟದ ಸಹಾಯ ಮಾಡಿ. ಅಥವಾ ಅದನ್ನು ಸಹ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ರಾಯರ ಮಠಗಳಿಗೆ ಆಬ್ವಿಯಸ್ಲಿ ಹೋಗ್ತೀರಾ, ರಾಯರ ಭಕ್ತರು ಯಾರೆಲ್ಲ ಇರ್ತೀರ ಅಲ್ಲಿ ಹೋದವರು ನಿಮ್ಮ ಕೈಲಾದಷ್ಟು ಎಷ್ಟಿದೆಯೋ ಅಷ್ಟು ಅನ್ನದಾನಕ್ಕೆ ಅಲ್ಲಿ ದೇಣಿಗೆನ ಕೊಡ್ಬೋದು ನೀವು. ಅದು ಸಹ ಸಾಧ್ಯ ಆಗಿಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮಗೆ ಗೊತ್ತಿರುತ್ತೆ ಇಂಥವ್ರು ಕೊಟ್ಟರೆ ಅದು ಒಂದು ಒಳ್ಳೆಯದಾಗುತ್ತೆ ನಮಗೆ ಅನ್ನೋದು. ಇಲ್ಲಾಂದರೆ ಯಾರಾದರೂ ರೋಡಲ್ಲಿ ನಿರ್ಗತಿಕರು ಇರ್ತಾರೆ, ಅಂಥವ್ರಿಗೆ ಒಂದು ಹೊತ್ತಿನ ಊಟದ ಸಹಾಯ ಆಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲೇ ಏನಾದರೂ ಸಹ ಮಾಡಿಬಿಟ್ಟು ಅವ್ರಿಗೆ ಪ್ಯಾಕ್ ಮಾಡಿ ತೊಗೊಂಡೋಗಿ ಕೊಡುವಂತಹ ಪ್ರಯತ್ನ ಪಡಿ. ಏನಕ್ಕೆ ನಾನು ಅನ್ನದಾನಕ್ಕೆ ಇಷ್ಟು ಒಂದು ವಿಶೇಷವಾದ ಸ್ಥಾನ ಕೊಡ್ತೀನಿ ಅಂತಂದರೆ, ರಾಯರು ಒಂದು ಪಟ್ಟಾಭಿಷೇಕ ಸ್ವೀಕಾರ ಮಾಡಲಿಕ್ಕೂ ಮುಂಚೆ ಅವರೊಂದು ವೆಂಕಟಾಚಾರ್ಯರಾಗಿ ಏನು ಜೀವನ ಸಾಗಿಸ್ತಾ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ
ನಾವು ಇವಾಗ ರಾಯರ ಹೆಸರು ಹೇಳಿ ಪ್ರತಿ ತಿಂಗಳು 2 ಏಕಾದಶಿನ ಆಚರಿಸ್ತೀವಿ ರಾಯರ ಹೆಸರು ಹೇಳ್ಕೊಂಡು. ಬಟ್ ರಾಯರಿಗೆ ಒಂದು ವಾರದಲ್ಲಿ ಒಂದು 4-5 ಏಕಾದಶಿಗಳು ಬರ್ತಾ ಇತ್ತಂತೆ. ಯಾಕಂತಂದರೆ ಅಷ್ಟು ಕೂಡ ಊಟಕ್ಕೆ ತೊಂದರೆ ಆಗಿರ್ತಿತ್ತಂತೆ. ಅವರ ಒಂದು ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಸಹ ಅವ್ರಿಗೆ ತುಂಬಾ ತೊಂದರೆ ಆಗಿರ್ತಿತ್ತಂತೆ. ಅಂಥ ಒಂದು ಸಂದರ್ಭದಲ್ಲಿ ರಾಯರು ಜೀವನ ಸಾಗಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ರಾಯರು ಇಷ್ಟೆಲ್ಲ ಕೊಟ್ಟಿರಬೇಕಾದ್ರೆ ಅವ್ರ ಹೆಸರು ಹೇಳಿ ಅವರ ಒಂದು ಪಟ್ಟಾಭಿಷೇಕ ಮಹೋತ್ಸವದಲ್ಲಿ, ಅವರ ಒಂದು ವರ್ಧಂತಿ ಮಹೋತ್ಸವದಲ್ಲಿ ಅವ್ರ ಹೆಸರು ಹೇಳಿ ನಾವೊಂದು 4 ಜನಕ್ಕೆ ಅನ್ನದಾನ ಮಾಡುವಂತಹ ಒಂದು ಪ್ರಯತ್ನನ ಮಾಡಿದ್ವಿ ಅಂತಂದರೆ ಅದು ನಿಜವಾಗ್ಲೂ ಒಂದು ಬೇರೆ ಲೆವೆಲ್ಗೆ ಇರುತ್ತೆ. ಅದರ ಒಂದು ತೃಪ್ತಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ಸಾಧ್ಯ ಆದಷ್ಟು ಹಸಿದವ್ರಿಗೆ ಹೊಟ್ಟೆ ತುಂಬಿಸುವಂತಹ ಪ್ರಯತ್ನನ ರಾಯರು ಹೆಸರು ಹೇಳಿ ಮಾಡುವಂತಹ ಪ್ರಯತ್ನ ರಾಯರು ಭಕ್ತರು ಎಲ್ಲರೂ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ. ಅವತ್ತು ರಾಯರು ಪಟ್ಟಾಭಿಷೇಕ ಸ್ವೀಕಾರ ಮಾಡಲಿಕ್ಕೂ ಮುಂಚೆ ಒಂದು ಹೊತ್ತಿನ ಊಟಕ್ಕೂ ಸಹ ಇಲ್ಲದೇ ಜೀವನ ಕಳೆದಂತಹ ಕಾಲ ಇತ್ತು. ಇವತ್ತಿಗೆ ರಾಯರನ್ನ ರಾಜ ವೈಭೋಗಗಳಲ್ಲಿ ಮೆರೆಸ್ತಾ ಇದ್ದೀವಿ ರಾಯರ ಭಕ್ತರೆಲ್ಲರೂ ಸೇರಿಕೊಂಡು. ಹಾಗೆಯೇ ಅವರು ಲೋಕೋದ್ಧಾರಕ್ಕಾಗಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಹಾಗೆ ಸನ್ಯಾಸತ್ವವನ್ನು ಸ್ವೀಕರಿಸಿ ಲೋಕೋದ್ಧಾರಕ್ಕಾಗಿ ಮತ್ತು ನಂಬಿ ಬಂದ ಭಕ್ತರ ಪಾಲಿನ ಕಲ್ಪತರು ಕಾಮಧೇನು ಆಗಿ ಇವತ್ತಿಗೆ ನಮಗೆ ರಾಯರ ಹೆಸರು ಹೇಳಿ ರಾಯರ ವರ್ಧಂತಿ ಮಹೋತ್ಸವದಲ್ಲಿ ಅವರ ಹೆಸರು ಹೇಳಿ ಒಂದು ಅನ್ನದಾನ ಮಾಡುವಂತಹ ಭಾಗ್ಯ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಹಾಗಾಗಿ ಕೈಲಾದಷ್ಟು ಅನ್ನದಾನಕ್ಕೆ ಮಹತ್ವ ಕೊಡಿ. ಅವತ್ತಿನ ದಿನ ರಾಯರ ವರ್ಧಂತಿ ಮಹೋತ್ಸವದ ದಿನ ನೀವು 100 ಜನಕ್ಕೆ ಹಾಕೋದು ಬೇಡ, ಒಬ್ರಿಗಾದರೆ ನೀವು ಎಲ್ಲೋ ಹೋಗ್ತಾ ಇರ್ತೀರ, ಯಾರಾದರೂ ಸಿಕ್ಕಿದ್ರು ಅಂತಂದರೆ ಅವರಿಗೆ ಒಂದು ಹೊತ್ತಿನ ಊಟ ಅಥವಾ ನೀವೇ ತೊಗೊಂಡೋಗಿ ಕೊಟ್ಟು ಅವ್ರು ತಿನ್ನೋದನ್ನು ನೀವು ಕಣ್ತುಂಬ ನೋಡ್ಕೊಂಡ್ರಿ ಅಂತಂದರೆ ಅದಕ್ಕಿಂತ ಭಾಗ್ಯ ಬೇರೊಂದಿಲ್ಲ ಅಂತ ನಾನು ಹೇಳ್ತೀನಿ. ಹಾಗೆಯೇ ನಾನು ಲಾಸ್ಟ್ ಇಯರ್ ವಿಡಿಯೋ ನೋಡಿದ್ದವ್ರಿಗೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ 250 ಜನಕ್ಕೆ ನಾನು ಊಟ ಮಾಡಿಸಿ ನಾನು ಅನ್ನದಾನ ಮಾಡಿದ್ದೆ. ಈ ವರ್ಷ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಏನೂ ಕೂಡ ತಲೆನಲ್ಲಿಲ್ಲ. ರಾಯರು ಹೇಗೆ ಅವರ ಒಂದು ವರ್ಧಂತಿ ಮಹೋತ್ಸವ ದಿನ ನನ್ನ ಕೈಲಿ ಯಾವ ರೀತಿ ಸೇವೆ ಮಾಡಿಸ್ಕೊಬೇಕು ಅಂತ ಇದ್ದಾರೆ ಅಂತ ಅನ್ನೋದು ಅವರಿಗೆ ಬಿಟ್ಟಿದ್ದು. ಅವತ್ತಿನ ದಿನಕ್ಕೆ ಅವತ್ತಿನ ಇದರಲ್ಲಿ ನನಗೇನು ತೋಚುತ್ತೋ, ನಾನು ಎಷ್ಟು ಜನಕ್ಕೆ ಮಾಡಿಸ್ಬೇಕು ಅಂತ ಅನಿಸುತ್ತೋ ಇದರಲ್ಲಿ ನಾನು ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಅವತ್ತು ನಾನು ಒಂದು 100 ಜನಕ್ಕೆ 50 ಜನಕ್ಕೆ ಮಾಡಿಸ್ಬೇಕು ಅಂತ ಒಂದು ಮೈಂಡಲ್ಲಿ ಇದ್ದಿದ್ದು ಹೋದ ವರ್ಷ. ಆದರೆ ಅದು 250 ಜನಕ್ಕೂ ಮೀರಿದ್ದು ಜನ ಊಟ ಮಾಡಿದ್ರು ಆವತ್ತು. ಬಟ್ ಈ ವರ್ಷ ನಾನು ಏನೂ ಅಂದ್ಕೊಂಡಿಲ್ಲ. ಒಂದಂತೂ ಸತ್ಯ ಹೇಳ್ತೀನಿ, ಅವತ್ತು ನಾನು 250 ಜನಕ್ಕೆ ಅನ್ನದಾನ ಮಾಡುವಂತಹ ಶಕ್ತಿ ನನಗೆ ಅವತ್ತಿನ ದಿನಕ್ಕೆ ಹೋದ ವರ್ಷ ನನಗೆ ರಾಯರಿಗೆ ಕೊಟ್ಟಿದ್ದರು. ಇವತ್ತು 500 ಜನಕ್ಕೆ ಮಾಡುವಂತಹ ಶಕ್ತಿನೂ ನನಗೆ ರಾಯರಿಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವ್ರ ಇಚ್ಛೆ ಅಂತೆ, ಅವ್ರು ತೋರಿಸಿದ ದಾರಿ ಅಂತೆ, ಅವರ ಒಂದು ಇದರಲ್ಲಿ ಅವರೊಂದು ವರ್ಧಂತಿ ಮಹೋತ್ಸವ ಆಗಿರ್ಬೋದು, ಪಟ್ಟಾಭಿಷೇಕ ಮಹೋತ್ಸವ ಆಗಿರ್ಬೋದು, ಹೇಗೆ ಆಚರಣೆ ಮಾಡಬೇಕು ಅನ್ನೋದು ರಾಯರು ನನಗೆ ತೋರಿಸ್ಕೊಡ್ತಾರೆ. ಆ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ರಾಯರು ಭಕ್ತರು ಯಾರೆಲ್ಲ ಇದ್ದೀರಾ ಸಪ್ತಾಹ ಸೇವೆ ಕೈ ತೊಗೊಂಡ್ರಿ ಅಂತಂದರೆ ಆದಷ್ಟು ಫೆಬ್ರವರಿ 18ಇಂದನೇ ತೊಗೊಳ್ಳಿ. ಯಾಕಂದರೆ ಫೆಬ್ರವರಿ 18ಇಂದ 24ವರೆಗೂ 7 ದಿನ ಆಗುತ್ತೆ. ಆ 7 ದಿನದಲ್ಲಿ ನೀವು ರಾಯರ ಸೇವೆಗಳನ್ನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಹೇಳ್ತೀನಿ. ಹಾಗೆ ನಿಮಗೂ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿ, ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರು ಇದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.